ಅಡುಗೆ ಅನಿಲ ಸೋರಿಕೆಯಾಗಿ ಮನೆಗೆ ಬೆಂಕಿ ಹೊತ್ತಿಕೊಂಡಂತಹ ಘಟನೆ ನಡೆದಿದೆ. ಈ ಸಂದರ್ಭದಲ್ಲಿ ಹೊರಗೆ ಓಡಿ ಬಂದು ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ ಮನೆಯವರು. ಧಾರವಾಡ ತಾಲೂಕಿನ ಸಲುಕಿನ ಕೊಪ್ಪ ಈ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಅಡುಗೆ ಅನಿಲ ಸೋರಿಕೆಯಾಗಿ ಮನೆಗೆ ಬೆಂಕಿ ಹೊತ್ತಿಕೊಂಡಿದೆ. ಆದರೆ ಅದೃಷ್ಟವಶಾತ್ ಮನೆಯವರು ಅಲ್ಲಿ ಹೊರಗೆ ಓಡ್ ಬಂದಿದ್ದಾರೆ, ತಮ್ಮ ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ. ಧಾರವಾಡದ ಸಲಕಿನಕೊಪ್ಪ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಸಿದ್ದವ್ವ ದಾನಪ್ಪನವರು ಅನ್ನುವರಿಗೆ ಸೇರಿದ ಮನೆಯಾಗಿದೆ. ಮಧ್ಯಾಹ್ನ ಅಡುಗೆ ಮಾಡುವ ಸಂದರ್ಭದಲ್ಲಿ ಈ ಒಂದು ಅವಘಡ ನಡೆದಿದ್ದು ಗ್ಯಾಸ್ ಲೀಕ್ ಆಗಿ ಬೆಂಕಿ ಹೊತ್ಕೊಂಡಿದೆ. ಹೊರಗೆ ಬರ್ತಾ ಇದ್ದಂತೆ ಇಡೀ ಮನೆಗೆ ಬೆಂಕಿ ಆವರಿಸಿಕೊಂಡಿದೆ. ಬೆಂಕಿಯಿಂದ ಮೇಲ್ಛಾವಣಿಗಳು ಕುಸಿದು ಬಿದ್ದಿದೆ. ಮನೆಯೊಳಗಿನ ಸಾಮಗ್ರಿಗಳೆಲ್ಲವೂ ಬೆಂಕಿಗೆ ಆಹುತಿಯಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಬೆಂಕಿ ನಂದಿಸಿದ್ದಾರೆ. ಹೆಚ್ಚಿನ ಅನಾಹುತವನ್ನ ಸಿಬ್ಬಂದಿ ತಪ್ಪಿಸಿದ್ದಾರೆ. ಅಕ್ಕಪಕ್ಕದ ಮನೆಗೆ ಬೆಂಕಿ ತಾಗೋದನ್ನು ಕೂಡ ಸಿಬ್ಬಂದಿ ನಿಯಂತ್ರಿಸಿದ್ದಾರೆ. ಕೋಲಾರ ಜಿಲ್ಲೆಗೆ ಕೆಸಿ ವ್ಯಾಲಿ ಯೋಜನೆ ವರವೋ ಶಾಪವೋ ಅನ್ನುವ ಪ್ರಶ್ನೆ ಕಾಡ್ತಿದೆ. ಕಾರಣ ಲಕ್ಷ್ಮೀ ಸಾಗರ, ನರಸಾಪುರ ಸೇರಿ ಕೆಲವು ಗ್ರಾಮಗಳ ಕೆರೆಗಳಲ್ಲಿ ಭಾರೀ ಪ್ರಯಾಣದ ಜೊಂಡು ಬೆಳೆದು ನಿಂತಿದೆ. ಕೆರೆಗಳನ್ನು ಸ್ವಚ್ಛಗೊಳಿಸಿ ನೀರು ಸಂರಕ್ಷಣೆಗೆ ಒತ್ತಾಯ ಕೇಳಿ ಬಂದಿದೆ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ, ನೋಡಿ. ನಮಸ್ತೆ ವೀಕ್ಷಕರೇ, ದೇಶ ಉದ್ಧಾರ ಆಗಬೇಕು ಅಂದರೆ ರಾಜ್ಯಗಳು ಉದ್ಧಾರ ಆಗಬೇಕು. ರಾಜ್ಯಗಳು ಉದ್ಧಾರ ಆಗಬೇಕು ಅಂದರೆ ಪ್ರತಿಯೊಂದು ಜಿಲ್ಲೆಗಳು ಉದ್ಧಾರ ಆಗ್ತಾ ಹೋಗಬೇಕು. ಜಿಲ್ಲೆಗಳು ಉದ್ಧಾರ ಆಗಬೇಕು ಅಂದರೆ ಆ ಜಿಲ್ಲೆಗಳಲ್ಲಿರುವಂಥ ತಾಲೂಕುಗಳು ಉದ್ಧಾರ ಆಗಬೇಕು, ಅಭಿವೃದ್ಧಿ ಆಗಬೇಕು. ಅದರ ಜೊತೆಗೆ ತಾಲೂಕುಗಳು ಅಭಿವೃದ್ಧಿ ಆಗಿದೆ ಅನ್ನುವಂಥದ್ದು ಗೊತ್ತಾಗೋದು ಯಾವಾಗ ಅಂತಂದರೆ ಆ ತಾಲೂಕಲ್ಲಿರುವಂತಹ ಗ್ರಾಮಗಳು ಉದ್ಧಾರ ಆದಾಗ. ಗ್ರಾಮಗಳು ಉದ್ಧಾರ ಆಗೋದು ಯಾವಾಗ ಅಂದರೆ ಪ್ರತಿಯೊಂದು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಆ ಗ್ರಾಮದ ಕಟ್ಟಕಡೆಯ ಮನುಷ್ಯನಿಗೂ ಸಿಗುವಂತಹ ಪರಿಸ್ಥಿತಿ ಯಾವಾಗಿರುತ್ತಲ್ಲ ಆಗ ಗೊತ್ತಾಗುತ್ತೆ. ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ಕೋಲಾರ ತಾಲೂಕಿನ ನರಸಾಪುರ ಗ್ರಾಮದಲ್ಲಿ ಒಂದಿಷ್ಟು ಸಮಸ್ಯೆಗಳಿದೆ. ಈ ಗ್ರಾಮದಲ್ಲಿ ಏನೆಲ್ಲ ಸಮಸ್ಯೆಗಳು ತಲೆದೋರಿದೆ, ಪ್ರಮುಖವಾಗಿ ಈ ಗ್ರಾಮದ ರೈತರು ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳು ಏನು ಅನ್ನೋದನ್ನು ನಾವಿವತ್ತು ನಿಮಗೆ ತೋರಿಸ್ತಾ ಹೋಗ್ತೀವಿ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ. ನಾನು ಅರುಣ್ ಹುಗಾರ್. ಕರ್ನಾಟಕ ಸರ್ಕಾರದ ಬಹು ನಿರೀಕ್ಷಿತ ಯೋಜನೆ ಆಗಿದ್ದು ಕೆಸಿ ವ್ಯಾಲಿ ಯೋಜನೆ. ಕೆಸಿ ವ್ಯಾಲಿ ಯೋಜನೆ ಅಂದರೆ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಬೆಂಗಳೂರು, ಬೃಹತ್ ಬೆಂಗಳೂರಲ್ಲಿ ಇರುವಂತಹ ಡ್ರೈನೇಜ್ ವಾಟರ್ ವೇಸ್ಟ್ ಆಗುವಂಥ ಎಲ್ಲ ನೀರನ್ನು, ಮಲ ಮೂತ್ರ ಚರಂಡಿ ನೀರು, ಕಾರ್ಖಾನೆಗಳಿಂದ ಹೊರಬರುವಂಥ ಕಲುಷಿತ ನೀರು, ಎಲ್ಲ ನೀರನ್ನು ಕೆಸಿ ವ್ಯಾಲಿ ಮೂಲಕವಾಗಿ ಕೋಲಾರ ಭಾಗಕ್ಕೆ ಹರಿಸಲಾಗುತ್ತೆ. ಕೆಸಿ ವ್ಯಾಲಿ ಮೂಲಕವಾಗಿ ಅಂದರೆ ಎರಡು ಪ್ರಕಾರವಾಗಿ ಅದನ್ನು ಫಿಲ್ಟರ್ ಮಾಡಲಾಗುತ್ತೆ. ಕೋರಮಂಗಲ, ಚೆಲ್ಲಘಟ್ಟ ಬಳಿ ಇರುವಂಥ ಒಂದು ಬೃಹದಾಕಾರದ ಕೆರೆಯನ್ನು ನಾವು ಅಲ್ಲಿ ಗಮನಿಸ್ತೀವಿ ಬೆಂಗಳೂರು ಭಾಗದಲ್ಲಿ. ಅಲ್ಲಿ 2 ಪಾಯಿಂಟ್ಸ್ಗಳಲ್ಲಿ ಪ್ಯೂರಿಫೈ ಆಗುತ್ತೆ ವಾಟರ್. ಆ ಪ್ಯೂರಿಫೈ ಆಗಿರುವಂಥ ಡ್ರೈನೇಜ್ ವಾಟರನ್ನು ಕೆಸಿ ವ್ಯಾಲಿ ಮೂಲಕವಾಗಿ ಕೋಲಾರ ಜಿಲ್ಲೆಗೆ ಹರಿಸಲಾಗುತ್ತೆ. ಆ ಕೆಸಿ ವ್ಯಾಲಿ ನೀರು ಬಂದು ಸೇರುವಂತಹ ಒಂದು ಪ್ರಮುಖವಾದಂತಹ ಕೆರೆಯ ಬಳಿ ನಾವಿದ್ದೀವಿ. ನಾನು ತೋರಿಸ್ತಾ ಇದ್ದೀನಿ. ಈ ಕೆರೆ ನರಸಾಪುರದ 270 ಎಕರೆ ವಿಸ್ತೀರ್ಣದ ಬೃಹದಾಕಾರದ ಕೆರೆ. ಅಂದರೆ ಕೆಸಿ ವ್ಯಾಲಿ ನೀರು ಬೆಂಗಳೂರಿನ ಕೋರಮಂಗಲ, ಚೆಲ್ಲಘಟ್ಟ ಬಳಿ ಪ್ಯೂರಿಫೈರ್ ಆಗಿ ಬರುವಂತಹ ನೀರು, ಅಪಾರ ಪ್ರಮಾಣದ ನೀರೇನಿದೆ ಅದು ಮೊದಲಿಗೆ ಬಂದು ಸೇರುವಂಥದ್ದು ಲಕ್ಷ್ಮೀ ಸಾಗರ ಜಲಾಶಯಕ್ಕೆ. ಅಲ್ಲಿ ಸೇರುತ್ತೆ. ಅಲ್ಲಿಂದ ನೇರವಾಗಿ ಅಲ್ಲಿನ ಬ್ಯಾಕ್ ವಾಟರ್ ಏನಿದೆ ಅದು ಈ ನರಸಾಪುರ ಕೆರೆಗೆ ಬಂದು ಸೇರುತ್ತೆ. ಇದು 270 ಎಕರೆ ವಿಸ್ತೀರ್ಣದಲ್ಲಿದೆ. ಆಲ್ಮೋಸ್ಟ್ ಒಂದು ಅರ್ಧ TMC ನೀರು ಇದೆ ಅಂತ ಇಲ್ಲಿನ ಮಾಹಿತಿ ಸಿಗ್ತಾ ಇದೆ, ಗ್ರಾಮಸ್ಥರು ಕೊಡ್ತಾ ಇರುವಂಥ ಮಾಹಿತಿ ಪ್ರಕಾರವಾಗಿ. ಬಟ್ ಸಮಸ್ಯೆ ಏನು ಅನ್ನೋದನ್ನು ನಾನೀಗ ನಿಮಗೆ ವಿವರಿಸ್ತಾ ಹೋಗ್ತೀನಿ. ನನ್ನ ಕೈಯಲ್ಲಿ ನೀವು ನೋಡ್ತಾ ಇರಬಹುದು, ಏನಿ ಗಿಡ, ಏನಿ ಸಸಿ ಅಥವಾ ಏನಿ ಬಳ್ಳಿ ಅಂತ ನಿಮಗೆ ಅನಿಸ್ಬಹುದು. ಇದಕ್ಕೆ ಜೊಂಡು ಗಿಡ ಅಂತ ಕರೀತಾರೆ. ಜೊಂಡು ಗಿಡ ರೈತರಿಗೆ ಮಾರಕವಾದಂಥ ಗಿಡ. ರೈತರು ಬೆನ್ನೆಲುಬು ಅಂತ ಹೇಳ್ತಾರೆ, ದೇಶದ ಬೆನ್ನೆಲುಬು. ಆ ಬೆನ್ನೆಲುಬನ್ನು
ಮುರಿಯುವಂಥ ಕೆಲಸ ಮಾಡ್ತಾ ಇದೆ ಈ ಜೊಂಡು ಗಿಡ. 270 ಎಕರೆ ವಿಸ್ತೀರ್ಣದಲ್ಲಿರುವಂಥ ಈ ನರಸಾಪುರ ಕೆರೆ ಸಂಪೂರ್ಣವಾಗಿ ಈ ಜೊಂಡು ಗಿಡದಿಂದ ತುಂಬಿ ಹೋಗಿದೆ. ನಮ್ಮ ಕ್ಯಾಮ್ರಾ ಪರ್ಸನ್ ರೈಡು ನಿಮಗೆ ಅದನ್ನು ಪ್ಯಾನ್ ಮಾಡಿ ತೋರಿಸ್ತಾರೆ ಯಾವ ರೀತಿಯಾಗಿದೆ ಇಲ್ಲಿನ ಕೆರೆಯ ಪರಿಸ್ಥಿತಿ ಅಂತ. ಸಂಪೂರ್ಣವಾಗಿ ನಿಮಗೆ ನೀರು ಅಲ್ಲಿ ನೋಡೋದಕ್ಕೆ ಸಿಕ್ಕರೆ ನಾವು ಬಹಳಷ್ಟು ದೂರದಲ್ಲಿದ್ದೀವಿ, ಯಾಕಂದರೆ ಕೆರೆ ವಿಸ್ತೀರ್ಣ ತುಂಬ ದೊಡ್ಡದಾಗಿರೋ ಕಾರಣದಿಂದ ಸಿಕ್ಕಾಪಟ್ಟೆ ಆಲ್ಮೋಸ್ಟ್ 270 ಎಕರೆ ವಿಸ್ತೀರ್ಣದ ಕೆರೆ ಅಂದರೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ಭಾಗ 50% ಈ ಜೊಂಡು ಗಿಡದಿಂದ ಈ ಕೆರೆ ತುಂಬಿ ಹೋಗಿದೆ. ಇಲ್ಲಿನ ನರಸಾಪುರದ ರೈತರು, ರೈತ ಮುಖಂಡರು, ರೈತ ಹೋರಾಟಗಾರರು ಕಳೆದ ಒಂದಿಷ್ಟು ವರ್ಷಗಳಿಂದ ಈ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಯಾವ ರೀತಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಸ್ವತಃ ನಾವು ಆ ರೈತರ ಬಾಯಿಂದಾನೆ ಕೇಳೋಣ. ಆಗ್ಲಾದ್ರೂ ಸರ್ಕಾರ ಕಿವಿಗೊಟ್ಟು ಕೇಳುತ್ತಾ ಅಂತ ನೋಡೋಣ. ಸರ್ ನಮಸ್ಕಾರ. ಸರ್, ಈ ಜೊಂಡು ಗಿಡದ ಸಮಸ್ಯೆನ ನಾವು ಓದಿ ತಿಳ್ಕೊಂಡಿದ್ದೀವಿ, ನೋಡಿ ತಿಳ್ಕೊಂಡಿದ್ದೀವಿ, ಇಲ್ಲಿಗೆ ಬಂದಮೇಲೆ ಕೇಳಿ ಕೂಡ ತಿಳ್ಕೊಂಡಿದ್ದೀವಿ. 70 ಲೀಟರ್ ನೀರು ಕುಡಿಯತ್ತಂತೆ. ನಾನೀಗ ಮೇನ್ ಪಾಯಿಂಟಿಗೆ ಬರ್ತೀನಿ ಸರ್. ಈಗ KC ವ್ಯಾಲಿ ವಾಟರ್ ಕೋಲಾರ ಡಿಸ್ಟಿಕ್ಗೆ ಹರಿತಾ ಇದ್ದಾಗಲಿಂದ ಇಲ್ಲಿನ ಅಂತರ್ಜಲ ಮಟ್ಟ ಹೆಚ್ಚು ಮಾಡಬೇಕು ಅನ್ನೋದೇ ಮುಖ್ಯ ಉದ್ದೇಶ ಆಗಿತ್ತು. ಬಟ್ ಇದರಿಂದ ಸಮಸ್ಯೆಗಳು ಅದರಷ್ಟೇ ಮಟ್ಟಿಗೆ ಜಾಸ್ತಿ ಆಗ್ತಾ ಹೋಗ್ತಿದೆ. ಯಾವ ರೀತಿಯಾಗಿ ಸಮಸ್ಯೆ ಎದುರಿಸ್ತಾ ಇದ್ದೀರಿ, ಯಾವ ರೀತಿಯಾಗಿ ಫೇಸ್ ಮಾಡ್ತಾ ಇದ್ದೀರಿ, ಏನು ಆಗ್ರಹ ಮಾಡ್ತೀರಿ? ಬಹುಶಃ ಕೋಲಾರ ಜಿಲ್ಲೆಯ ಜನ ನಾವು ನಿರೀಕ್ಷೆ ಮಾಡಿದ್ದು ಬೇರೆ. ನಮಗೆ ಅಗತ್ಯ ಇರುವಂಥದ್ದು ಕುಡಿಯೋ ನೀರಿನ ಅಗತ್ಯತೆ ಇತ್ತು ಮತ್ತು ಕೃಷಿಗೆ ನೀರು ಬೇಕಾಯಿತು. ಆದರೆ ಸರ್ಕಾರ ಯೋಜನೆಯನ್ನು ದಿಕ್ಕು ತಪ್ಪಿಸಿ ಇವತ್ತು KC ವ್ಯಾಲಿ ಕೋರಮಂಗಲ ಚಲ್ಲಘಟ್ಟ ಕೆರೆ ನೀರನ್ನು ತಂದು 126 ಕೆರೆಗಳು ನಾವು ತುಂಬಿಸ್ಬಿಡ್ತೀವಿ, ಈ ಭಾಗದ ಅಂತರ್ಜಲ ಮಟ್ಟನ ಸುಧಾರಿಸ್ಬಿಡ್ತೀವಿ ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಈ ಭಾಗದ ಕೆರೆಗಳಿಗೆ ಹರಿಸುವಂಥ ಪ್ರಯತ್ನ ಮಾಡೋದು. ಲಕ್ಷ್ಮೀ ಸಾಗರ, ಇವತ್ತು ನರಸಾಪುರ ಕೆರೆ ಈಗ ಆಗೋದು. ಇದು ಹರಿತಾ ಈ ನೀರು ಬಂದು ಏನು ನಾವು ಭಾಳ ಸ್ವಚ್ಛವಾಗಿ ನೀರನ್ನು ನೀವು ಹರಿಸೋಂಗಿದ್ರೆ ಹರಿಸಿ 3ನೇ ಬಾರಿ ಶುದ್ಧೀಕರಣ ಮಾಡಿ ಅಂತೇಳಿ ನಾವು ಪ್ರಮುಖವಾದ ಬೇಡಿಕೆ ಇಟ್ಟಿದ್ವಿ. ಆದರೆ ಆ ಬೇಡಿಕೆ ಈ ತನಕ ಈಡೇರಲಿಲ್ಲ. ಅಲ್ಲಿ ಏನು ಬೆಳ್ಳಂದೂರಲ್ಲಿ ಈಗ ಅಲ್ಲಿಂದ ನೀರು ಇವರು ಫಿಲ್ಟರ್ ಮಾಡಿ ಬಿಡ್ತಾ ಇದ್ದಾರೆ. ಅದು ಬಹುಶಃ ನನಗೆ ಗೊತ್ತಿದ್ದಂಗೆ ಒಂದು 20% ಸಹ ಫಿಲ್ಟರ್ ಆಗ್ತಾಯಿಲ್ಲ, ಹಾಗೇ ಬರ್ತಾಯಿದೆ. ಆ ಬರ್ತಾ ಇರುವಂಥ ನೀರು ಇವತ್ತು ಕೆರೆಗಳಲ್ಲಿ ಏನು ಶೇಖರಣೆ ಆಗ್ತಾಯಿದೆಯೋ ಇದರಿಂದ ನಮ್ಗೆ ಇಲ್ಲಿ ಜೊಂಡು ಬೆಳೆದು ಆ ಸಂಪೂರ್ಣ ಆ ಕೆರೆನ ಆವರಿಸ್ಕೊಳ್ತಾ ಇದೆ. ಇಲ್ಲಿ ಬರೋ ನೀರು ಉಪಯೋಗ ಆಗ್ತಾಯಿಲ್ಲ. ಅಂತರ್ಜಲ ಮಟ್ಟ ಸುಧಾರಣೆ ಆಗ್ತಾಯಿದೆ ನಿಜ, ಆದರೆ ಪ್ಯೂರಿಫೈಡ್ ಆಗಲಿಕ್ಕೆ ಭೂಮಿಗೆ 1800 ಅಡಿಗೆ ಪ್ಯೂರಿಫೈಡ್ ಆಗೋಕ್ಕೆ ಮಿನಿಮಮ್ 5 ವರ್ಷ ಬೇಕಾಗುತ್ತೆ. ಆದರೆ ಇವತ್ತು ಬರೀ 300 ಅಡಿ 400 ಅಡಿಗೆ ನೀರು ಸಿಗ್ತಾ ಇದೆ ಅನ್ನೋದು ಏನಾದರೂ ಊಹೆ ಮಾಡ್ಕೊಂಡು ಇವತ್ತು ಖುಷಿ ಪಡೋಂಗಿದ್ರೆ ಅದನ್ನು ನೋಡೋದಕ್ಕೆ ಭಾಳ ದುರಂತ ಎಲ್ಲೂ ಇಲ್ಲ. ಇದೇ ಗ್ರಾಮೀಣ ಸರಬರಾಜು ಇಲಾಖೆ ಇಲ್ಲಿ ಈ ಸುತ್ತಮುತ್ತಲಿನ ಈ ಕೆರೆ ಸುತ್ತಮುತ್ತಲಿನ ಇರುವಂಥ ಕೊಳವೆ ಬಾವಿಗಳಲ್ಲಿ ನೀರು ತೆಗೆದು ಶೇಖರಣೆ ಮಾಡಿ ಅದನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಇದು ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಅನ್ನೋ ವರದಿ ಇದೆ. ಆ ಪ್ರತಿ ಸಹ ನಮ್ಮ ಹತ್ರ ಇದೆ. ಅದನ್ನು ಮೀಡಿಯಾ ಕುಡಿಯೋದಲ್ಲ, ಸದ್ಯಕ್ಕೆ ಇದನ್ನು ನೋಡ್ತಾ ಇದ್ರೆ ಕೃಷಿಗೂ ಕೂಡ ಯೋಗ್ಯತೆ ಇಲ್ಲ ಅಂತ ಅನಿಸ್ತದೆ. ಅಲ್ಲ, ಕೃಷಿಗೂ ಇಲ್ಲ, ಕುಡಿಲಿಕ್ಕೂ ಇಲ್ಲ, ಅಪಾಯದ ಪರಿಸ್ಥಿತಿನಲ್ಲಿ ನಾವು ಬಂದು ನಿಂತಿದ್ದೀವಿ. ಸರ್, ತಾವು ರೈತ ಮುಖಂಡರು, ನಾವು ಬಂದಾಗಲೇ ನೀವು ಹೇಳ್ತಾ ಇದ್ರಿ, ನಿಮ್ಮ ಮಾತಲ್ಲೇ ಆ ನೋವು ಕಾಣಿಸ್ತಾ ಇತ್ತು, ಆ ಕೋಪ ಕೂಡ ನಾವು ಕಂಡ್ವಿ. ಅಂದರೆ ಎಷ್ಟರ ಮಟ್ಟಿಗೆ ನಾವು ಇದರಿಂದ ಸಮಸ್ಯೆ ಅನುಭವಿಸ್ತಾ ಇದ್ದೀವಿ ಅಂತ. ಹೇಗೆ ಹೋರಾಟ ನಡೆಸ್ತಾ ಇದ್ದೀರಿ ಸರ್ ಆರಂಭದಿಂದ? ಈಗ KC ವ್ಯಾಲಿ ನೀರನ್ನು ತಂದುಕೊಟ್ರು, ಇದರ ರಾಜಕೀಯ ಪ್ರೇರಿತ. JDS BJP ಬಂದರೆ ನಾವು ತಂದಿದ್ದಂತಾರೆ, ಕಾಂಗ್ರೆಸ್ಸು ನಾವು ತಂದಿದ್ದಂತಾರೆ. ಆದರೆ 3ನೇ ಹಂತದ ಶುದ್ಧೀಕರಣ ಮಾಡಬೇಕಾದ್ರೆ ಯಾರಿಗೂ ಇಚ್ಛಾಶಕ್ತಿ ಇಲ್ಲ. 3ನೇ ಹಂತದ ಶುದ್ಧೀಕರಣ ಮಾಡಿಬಿಟ್ರೆ ನೀರು ಕಡಿಮೆ ಆಗಿಬಿಟ್ರೆ ನಾವು KC ವ್ಯಾಲಿ ನೀರು ಕೊಡು ಅಂತ ಕೇಳಿರಲಿಲ್ಲ. ಇನ್ನು KC ವ್ಯಾಲಿ ಬಗ್ಗೆ ಅಂತರ್ಜಲ ಹೆಚ್ಚಿದೆ. 2800 ಅಡಿ ಇದ್ದಿದ್ದು ಇವತ್ತು 20 ಅಡಿಗೆ ಬಂದಿದೆ ಅಂತರ್ಜಲ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದೇ 6 ವರ್ಷದಿಂದ ಇವತ್ತು ಟೊಮಾಟೊ ಆಗ್ತಾಯಿಲ್ಲ, ಯಾವುದೇ ಬೆಳೆ ಆಗ್ತಾಯಿಲ್ಲ. ಇವತ್ತು ತೋಟಗಾರಿಕೆ ವಿಜ್ಞಾನಿಗಳು ಒಂದು ವರದಿ ಕೊಟ್ಟಿದ್ದಾರೆ, ಕೋಲಾರ ಜಿಲ್ಲೆಯಲ್ಲಿ ಬರುವಂಥ ತರಕಾರಿಗಳಲ್ಲಿ ವಿಷಕಾರಿ ಅಂಶ ಇದೆ. ಆ ಅಂಶ ಇದೆ ಅಂತ ಹೇಳಿದಾಗ ಯಾರು ತರಕಾರಿ ತೊಗೊತಾರೆ? ರೈತರ ಮರಣ ಶಾಸನ ಬರೀತಾ ಇರೋದು ಯಾರು? ಸರ್ಕಾರ ಮತ್ತು ತೋಟಗಾರಿಕೆ ಇಲಾಖೆನೇ. ಯಾಕೆ ಇದಾಗ್ತಾ ಇಲ್ಲ? ಇವತ್ತು ಈ ಜಂಡಿ ಗಿಡ ಸರ್, ಟೊಮೆಟೊ ಬೆಳೆ ಏಷ್ಯಾದಲ್ಲಿನೇ ಕೋಲಾರದಲ್ಲಿ ಅತಿ ಹೆಚ್ಚು ಬೆಳೆಯೋದು ಅಂಥದ್ದು ಪ್ರಸಿದ್ಧಿ ಹೊಂದಿದೆ. ಇಲ್ಲಿನ ರೈತರಿಗೆ ಬೆನ್ನೆಲುಬೆ ಟೊಮೆಟೊ ಬೆಳೆ. ಹೌದು. ಸೊ ಅದನ್ನು ಬೆಳೆಗೆ ಆಗ್ತಾ ಇಲ್ಲ ಅಂದ್ರೆ ಹೆಂಗೆ ಮುಂದಿನ ಗತಿ? ಅದೇ ಹೇಳ್ತಾ ಇರೋದು, KC ವ್ಯಾಲಿ ಯಾವತ್ತು ಹರಿತೋ ಅವತ್ತಿಂದ ಸೊಳ್ಳೆ ಜಾಸ್ತಿ ಆಗ್ತಾ ಇದೆ. ಗುಣಮಟ್ಟ ಔಷಧಿನೂ ಸಿಗ್ತಾ ಇಲ್ಲ, ಬಿತ್ತನೆ ಬೀಜನೂ ಸಿಗ್ತಾ ಇಲ್ಲ. ನಾವು ಕೇಳ್ತಾ ಇರೋದು KC ವ್ಯಾಲು ರೈತರಿಗೆ ವರದಾನವೋ